ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 5 ಸಂಖ್ಯೆಗಳ ಆಟ ಈ ಅಧ್ಯಾಯದ ಪುಟ ಸಂಖ್ಯೆ 137ರಲ್ಲಿ ಇರುವಂತಹ ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಯೋಣ. ಪ್ರಶ್ನೆ 3, 9a + 36b + 13 ಸಂಖ್ಯೆಯ ಡಿಜಿಟಲ್ ರೂಟ್ ಏನಾಗಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ಈ ಸಂಖ್ಯೆ ಏನಿದೆ 9a + 36b + 13, ಇದರಲ್ಲಿ ನೀವು 9ರ ಗುಣಕಗಳನ್ನು ಕಾಣ್ಬೋದು. ಯಾವುದೆಲ್ಲ 9ರ ಗುಣಕವಾಗಿದೆ? ಈ 9a ಎನ್ನುವಂಥದ್ದು 9ರ ಗುಣಕ. ಹಾಗೆ 36b 9 × 4 = 36, ಇದು ಕೂಡ 9ರ ಗುಣಕವಾಗಿದೆ. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ 9ರ ಗುಣಕಗಳ ಡಿಜಿಟಲ್ ರೂಟ್ ಯಾವಾಗಲೂ ಕೂಡ ಏನಾಗಿರ್ತದೆ? 9 ಆಗಿರ್ತದೆ. ನೀವು ಯಾವುದೇ 9ರ ಗುಣಕವನ್ನು ತೆಗೆದುಕೊಳ್ಳಿ, ಅದರ ಕೂಡಿಸಿದಾಗ ನಿಮಗೆ ಸಿಗುವಂಥ ಡಿಜಿಟಲ್ ರೂಟ್ ಯಾವಾಗಲೂ ಕೂಡ 9 ಆಗಿರ್ತದೆ. ಈಗ ಉದಾಹರಣೆಗೆ 18 ಅಥವಾ 27 ಅಥವಾ 36, 1 + 8 9 ಸಿಗ್ತದೆ, 2 + 7 9 ಸಿಗ್ತದೆ, 3 + 6 ಅಂದರೆ 9 ಸಿಗ್ತದೆ. ಸೊ 9ರ ಗುಣಕಗಳ ಡಿಜಿಟಲ್ ರೂಟ್ ಯಾವಾಗಲೂ ಕೂಡ 9 ಆಗಿರ್ತದೆ. ಅದು ನಮಗೆ ಗೊತ್ತಿರುವಂಥ ಹೇಳಿಕೆ. ಸೊ ಈಗ ಇಲ್ಲಿ ಕೊಟ್ಟಿರುವಂಥ ಕ್ವಶನಲ್ಲಿ 9a ಕೊಟ್ಟಿದ್ದಾರೆ, ಇದು 9ರ ಗುಣಕ. ಹಾಗಾಗಿ ಇದರ ಡಿಜಿಟಲ್ ರೂಟ್ ಎಷ್ಟು ಅಂತ ನಾವು ಹೇಳ್ಬೋದು? 9 ಅಂತ ಹೇಳ್ಬೋದು. ಹಾಗೆ 36b ಇದೆ, 36 ಎನ್ನುವಂಥದ್ದು ಕೂಡ 9ರ ಗುಣಕ. ಸೊ 36 × b ಅಂತ ಹೇಳಿದರೆ ಅದು 9ರ ಗುಣಕವೇ ಆಗ್ತದೆ. ಸೊ ಇದರ ಡಿಜಿಟಲ್ ರೂಟ್ ಕೂಡ 9 ಆಗಿದೆ. ನೆಕ್ಸ್ಟ್ ಇರೋದು 13. 13ರ ಡಿಜಿಟಲ್ ರೂಟ್ ಏನಾಗ್ತದೆ? 1 + 3 ಅಂತ ಹೇಳಿದರೆ 4 ಅಂತ ಸಿಗ್ತದೆ. ಸೊ ಈಗ 3 ಸಂಖ್ಯೆಗಳ ಡಿಜಿಟಲ್ ರೂಟ್ ನಮಗೆ ಸಿಕ್ಕಿದೆ. ನೆಕ್ಸ್ಟ್ ಏನು ಮಾಡಬೇಕು? ಇದರ ಜಾಗದಲ್ಲಿ ನಾವು ಅದನ್ನು ರಿಪ್ಲೇಸ್ ಮಾಡಬೇಕು. ಸೊ 9aದು ಡಿಜಿಟಲ್ ರೂಟ್ 9, 36bದು ಡಿಜಿಟಲ್ ರೂಟ್ 9 ಪ್ಲಸ್ 13ರ ಡಿಜಿಟಲ್ ರೂಟ್ 4. ಸೊ 9 + 9 18, 18 + 4 ಅಂತ ಹೇಳಿದರೆ ಇದು ನಿಮಗೆ 22 ಅನ್ನು ಕೊಡ್ತದೆ. ನೆಕ್ಸ್ಟ್ 22 ಎನ್ನುವಂಥದ್ದು ಇದು ಡಬಲ್ ಡಿಜಿಟ್ ನಂಬರ್. ಸೊ ಪುನಃ ಇದನ್ನು ಕೂಡಿಸಬೇಕು. 2 + 2 ಅಂದರೆ ಇದು ನಿಮಗೆ 4 ಅನ್ನು ಕೊಡ್ತದೆ. ಹಾಗಾಗಿ ಈ 9a + 36b + 13 ಈ ಸಂಖ್ಯೆಯ ಡಿಜಿಟಲ್ ರೂಟ್ ಎಷ್ಟು ಅಂತ ನಾವಿಲ್ಲಿ ಹೇಳ್ಬೋದು? ಇದು ಈ ಸಂಖ್ಯೆಯ ಡಿಜಿಟಲ್ ರೂಟ್ 4 ಅಂತ ಹೇಳ್ಬೋದು. ನೀವು ಈ ರೀತಿಯಲ್ಲಿ ಇದಕ್ಕೆ ಉತ್ತರವನ್ನು ಕಂಡುಹಿಡಿಯಬಹುದು. ಅಥವಾ ಇನ್ನೊಂದು ವಿಧಾನ ಇದೆ. ಇನ್ನೊಂದು ವಿಧಾನ ಹೇಗೆ ಅಂದರೆ ನೇರವಾಗಿ ಈಗ 9a + 36b + 13 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ನೇರವಾದ ವಿಧಾನವನ್ನು ಉಪಯೋಗಿಸ್ತೇವೆ. ಇಲ್ಲಿ ಈಗ 9ಅನ್ನು ಹೊರಗಡೆ ತೆಗೆದ್ರೆ ಇಲ್ಲಿ ಏನು ಸಿಗ್ತಾ ಇದೆ? a + 4b ಅಂತ ಸಿಗ್ತದೆ. ಪ್ಲಸ್ ಇಲ್ಲಿ ಏನಿದೆ? 13 ಅಂತ ಇದೆ. ಸೊ ಇದರಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಇಲ್ಲಿ 9 ಇದೆ, 9 × a + b ಅಂತ ಹೇಳಿದರೆ ಇದು ಏನಾಗಿದೆ? 9ರ ಗುಣಕವಾಗಿದೆ. ಸೊ ಈ 9 ಮತ್ತೆ ಪ್ಲಸ್ 13ಅನ್ನು ಕೂಡಿಸ್ತೇವೆ. ಕೂಡಿಸಿದಾಗ ಇಲ್ಲಿ ಕೂಡ ನಮಗೆ 22 ಸಿಗ್ತದೆ. ಪುನಃ 2 + 2 ಮಾಡಿದರೆ ಅದು ಕೂಡ ನಮಗೆ 4 ಅನ್ನು ಕೊಡ್ತದೆ. ಸೊ ಯಾವುದೇ ವಿಧಾನವನ್ನು ನೀವಿಲ್ಲಿ ಉಪಯೋಗಿಸ್ಬೋದು. ನಂತರ ಕೊಟ್ಟಿರುವಂಥ ಕ್ವಶನನ್ನು ನೋಡುವ. ಕ್ವಶನ್ ನಂಬರ್ 4, ಇವುಗಳ ನಡುವೆ ಯಾವುದೇ ಮಾದರಿಗಳು ಅಥವಾ ಸಂಬಂಧಗಳು ಇರುವುದನ್ನು ಪರೀಕ್ಷಿಸುವ ಮೂಲಕ ಊಹಿಸಿ ಅಂತ ಕೇಳಿದ್ದಾರೆ. ಒಂದು ಸಂಖ್ಯೆಯ ಸಮತೆ ಮತ್ತು ಅದರ ಡಿಜಿಟಲ್ ರೂಟ್ನ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಇಲ್ಲಿ ಹೇಳಬೇಕು. ಹಾಗೆ ಒಂದು ಸಂಖ್ಯೆಯನ್ನು 3 ಅಥವಾ 9ರಿಂದ ಭಾಗಿಸಲ್ಪಟ್ಟಾಗ ದೊರಕುವ ಡಿಜಿಟಲ್ ರೂಟ್ ಮತ್ತು ಶೇಷ ಏನಾಗಿರ್ತದೆ ಅಂತ ಹೇಳಬೇಕು. ಸೊ ಇಲ್ಲಿ ಕೊಟ್ಟಿರುವಂತಹ ಈ ಸೆಂಟೆನ್ಸ್ ಏನಿದೆ, ಇವುಗಳ ನಡುವೆ ಇರುವಂತಹ ಸಂಬಂಧವನ್ನು ನಾವೀಗ ಇಲ್ಲಿ ಹೇಳಬೇಕು. ಸೊ ಇದನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತೀರಾ ಅಂತ ನೋಡುವ. ಸೊ ಮೊದಲಿಗೆ ಇದನ್ನು ಸಾಲ್ವ್ ಮಾಡಬೇಕಾದ್ರೆ ನಮಗೆ ಇಲ್ಲಿ ಕೊಟ್ಟಿರುವಂಥದ್ದು ಏನು ಅಂತ ನೋಡುವ. ಮೊದಲಿಗೆ ಕೊಟ್ಟಿರುವಂಥ ಹೇಳಿಕೆ ಏನು? ಒಂದು ಸಂಖ್ಯೆಯ ಸಮತೆ ಮತ್ತು ಅದರ ಡಿಜಿಟಲ್ ರೂಟ್. ಸೊ ಸಮತೆ ಅಂತ ಹೇಳಿದರೆ ಏನರ್ಥ? ಸಮತೆ ಅಂತ ಹೇಳಿದರೆ ಆ ಸಂಖ್ಯೆ ಯಾವ ರೀತಿಯ ಸಂಖ್ಯೆಯಾಗಿದೆ ಅಂತ. ಅಂದರೆ ಸಮ ಸಂಖ್ಯೆಯಾಗಿದೆಯಾ ಅಥವಾ ಬೆಸ ಸಂಖ್ಯೆಯಾಗಿದೆಯಾ ಅಂತ
ನಾವು ಹೇಳ್ತೇವೆ, ಅದರ ಮೇಲೆ ಅದನ್ನು ಸಮತೆ ಅಂತ ಹೇಳ್ತೇವೆ. ಸೊ ಸಮಸಂಖ್ಯೆಯ ಬೆಸ ಸಂಖ್ಯೆ ಅಂತ ಹೇಳಿ. ಸೊ ಆ ಸಮತೆ ಮತ್ತು ಡಿಜಿಟಲ್ ರೂಟ್ನ ನಡುವೆ ಇರುವಂಥ ಸಂಬಂಧ ಏನು ಅಂತ ಕೇಳಿದ್ದಾರೆ. ಸೊ ಇದನ್ನು ನಾವು ಒಂದು ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳುವ. ಸೊ ಮೊದಲಿಗೆ ನಾನಿಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದರೆ ಸಮಸಂಖ್ಯೆಗಳನ್ನು ತೆಗೆದುಕೊಳ್ತೇನೆ. ಸೊ ಯಾವುದೇ ಸಮಸಂಖ್ಯೆ ಆಗಿರ್ಬೋದು. ಸೊ ಸಮಸಂಖ್ಯೆಗಳನ್ನು ತೆಗೆದುಕೊಂಡು ಅದರ ಡಿಜಿಟಲ್ ರೂಟ್ಗಳನ್ನು ಫೈಂಡ್ ಔಟ್ ಮಾಡುವ. ಸೊ ಮೊದಲಿಗೆ 12 ತೆಗೆದುಕೊಳ್ಳುವ. ಸೊ 12 ಇದೆ. ಸೊ 12ರ ಡಿಜಿಟಲ್ ರೂಟ್ ಏನಾಗಿರ್ತದೆ? 12ರ ಡಿಜಿಟಲ್ ರೂಟ್ ಇಲ್ಲಿ 1+2 ಅಂತ ಹೇಳಿದರೆ ಇದು ನಮಗೆ ಏನನ್ನು ಕೊಡ್ತದೆ? 3 ಕೊಡ್ತದೆ. ಸೊ 1+2 = 3. ಇದು ಯಾವ ರೀತಿಯ ಸಂಖ್ಯೆಯಾಗಿದೆ? ಇದು ಒಂದು ಬೆಸ ಸಂಖ್ಯೆಯಾಗಿದೆ. ಇದರ ಸಮತೆ ಏನು? ಬೆಸ ಸಮತೆಯನ್ನು ಹೊಂದಿದೆ. ನಂತರ ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಳ್ಳುವ, 26. ಸೊ 26ರ ಡಿಜಿಟಲ್ ರೂಟ್ ಏನಾಗಿರ್ತದೆ? ನಾವು 2 ಮತ್ತು 6 ಕೂಡಿಸಬೇಕು. ಸೊ 2 ಮತ್ತು 6 ಕೂಡಿಸಿದಾಗ 2 + 6 ಮಾಡಿದರೆ ಇಲ್ಲಿ ನಮಗೆ 8 ಸಿಗ್ತದೆ. ಸೊ ಇದರ ಸಮತೆ ಏನಾಗಿದೆ? ಈ ಡಿಜಿಟಲ್ ರೂಟ್ನ ಸಮತೆ ಒಂದು ಸಮಸಂಖ್ಯೆಯಾಗಿದೆ. ಸೊ ನೀವಿಲ್ಲಿ ಕಾಣ್ಬೋದು, ನಾನೀಗ ಮೊದಲಿಗೆ ಸಮಸಂಖ್ಯೆಯನ್ನು ತೆಗೆದುಕೊಂಡಿದ್ದೆ. ಸಮಸಂಖ್ಯೆಗಳನ್ನು ತೆಗೆದುಕೊಂಡಾಗ ನಮಗೆ ಸಿಕ್ಕಂತಹ ಡಿಜಿಟಲ್ ರೂಟ್ ಏನಾಗಿದೆ? ಬೆಸ ಸಂಖ್ಯೆ ಕೂಡ ಸಿಕ್ಕಿದೆ, ಸಮಸಂಖ್ಯೆ ಕೂಡ ಸಿಕ್ಕಿದೆ. ಅಂದರೆ ಈ ಸಮತೆಯ ಪ್ರಕಾರ ನಾವಿಲ್ಲಿ ಸಮಸಂಖ್ಯೆಗಳನ್ನು ತೆಗೆದುಕೊಂಡ್ರೆ ಡಿಜಿಟಲ್ ರೂಟ್ ಸಮಸಂಖ್ಯೆ ಕೂಡ ಸಿಗ್ಬೋದು ಅಥವಾ ಬೆಸ ಕೂಡ ಸಿಗ್ಬೋದು ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ನಾವೇನು ಮಾಡುವ? ಈಗ ಬೆಸ ಸಂಖ್ಯೆಗಳನ್ನು ತೆಗೆದುಕೊಳ್ಳುವ. ಬೆಸ ಸಂಖ್ಯೆಗಳನ್ನು ತೆಗೆದುಕೊಂಡು ಯಾವ ರೀತಿಯ ಡಿಜಿಟಲ್ ರೂಟ್ನ ಸಮತೆ ಬರ್ತದೆ ಅಂತ ನೋಡುವ. ಸೊ ಈಗ ಬೆಸ ಸಂಖ್ಯೆಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ಯಾವುದೇ ಸಂಖ್ಯೆಯನ್ನು ನೀವು ತೆಗೆದುಕೊಳ್ಬೋದು. ಮೊದಲಿಗೆ ನಾನು 13 ತೆಗೆದುಕೊಳ್ತೇನೆ. ಸೊ 13ರ ಡಿಜಿಟಲ್ ರೂಟ್ ಏನಾಗಿದೆ? 13ರ ಡಿಜಿಟಲ್ ರೂಟ್ ಅಂತ ಹೇಳಿದರೆ 1+3 ಮಾಡಬೇಕು. ಸೊ 1+3 ಎನ್ನುವಂಥದ್ದು ನಿಮಗೆ 4 ಕೊಡ್ತದೆ. ಸೊ ಇದರ ಸಮತೆ ಏನು? ಈ ಡಿಜಿಟಲ್ ರೂಟ್ನ ಸಮತೆ ಸಮಸಂಖ್ಯೆ ಆಗಿದೆ. ಹಾಗೆ ನೆಕ್ಸ್ಟ್ 27 ತೆಗೆದುಕೊಳ್ಳುವ. ಸೊ 27 ಎನ್ನುವಂಥದ್ದು ಯಾವ ರೀತಿಯ ಸಂಖ್ಯೆಯಾಗಿದೆ? ಇದೊಂದು ಬೆಸ ಸಂಖ್ಯೆಯಾಗಿದೆ. ಸೊ 27ರ ಡಿಜಿಟಲ್ ರೂಟನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ 2 + 7 ಇದು ನಮಗೆ 9 ಕೊಡ್ತದೆ. ಸೊ ಇದು ಏನಾಗಿದೆ? ಇದು ಒಂದು ಬೆಸ ಸಂಖ್ಯೆಯಾಗಿದೆ. ಹಾಗಾಗಿ ನಾವು ಏನು ಹೇಳ್ಬೋದು ಇಲ್ಲಿ? ಈ ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆಯ ಆಧಾರದ ಮೇಲೆ ಸಮತೆ ಮತ್ತು ಡಿಜಿಟಲ್ ರೂಟ್ ಒಂದೇ ರೀತಿಯಾಗಿರುವುದಿಲ್ಲ. ಈಗ ನಾವಿಲ್ಲಿ ಮೊದಲಿಗೆ ತೆಗೆದುಕೊಂಡಾಗ ಸಮಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇವೆ. ಅದಕ್ಕೆ ನಮಗೆ ಡಿಜಿಟಲ್ ರೂಟ್ ಏನು ಸಿಕ್ಕಿದೆ? ಇದು ಬೆಸ ಸಂಖ್ಯೆಯಾಗಿ ಸಿಕ್ಕಿದೆ. ಹಾಗೆ ಇಲ್ಲಿ ಸಮಸಂಖ್ಯೆಯಾಗಿ ತೆಗೆದುಕೊಂಡಾಗ ಸಮಸಂಖ್ಯೆಯಾಗಿ ಸಿಕ್ಕಿದೆ. ಹಾಗಾಗಿ ಸಂಖ್ಯೆಯ ಸಮತೆ ಮತ್ತು ಡಿಜಿಟಲ್ ರೂಟ್ ಯಾವಾಗಲೂ ಕೂಡ ಒಂದೇ ರೀತಿ ಇರುವುದಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು ಉತ್ತರವನ್ನು. ಕೊನೆಗೆ ನಾವಿಲ್ಲಿ ಬರೀಬೋದು, ಒಂದು ಸಂಖ್ಯೆಯ ಸಮತೆ ಮತ್ತು ಅದರ ಡಿಜಿಟಲ್ ರೂಟ್ ಬೆಸ ಅಥವಾ ಸಮಸಂಖ್ಯೆ ಆಗಿರುತ್ತದೆ ಅಂತ ಬರೀಬೋದು. ಇಲ್ಲಿ ಈಗ ಈ ಸಂಖ್ಯೆ 12 ಸಂಖ್ಯೆಯ ಸಮತೆ ಏನಾಗಿದೆ? ಸಮಸಂಖ್ಯೆ ಆಗಿದೆ. ಆದರೆ ನಮಗೆ ಡಿಜಿಟಲ್ ರೂಟ್ ಏನು ಸಿಕ್ಕಿದೆ? ಬೆಸ ಸಿಕ್ಕಿದೆ. ಹಾಗೆ 26ರ ಸಮತೆ ಸಮಸಂಖ್ಯೆ ಆಗಿದೆ. ಆದರೆ ನಮಗೆ ಡಿಜಿಟಲ್ ರೂಟ್ ಸಮಸಂಖ್ಯೆಯಾಗಿ ಸಿಕ್ಕಿದೆ. ಸೊ ಬೆಸ ಕೂಡ ಆಗಿರ್ಬೋದು ಅಥವಾ ಸಮಸಂಖ್ಯೆ ಕೂಡ ಆಗಿರ್ಬೋದು. ನಂತರ ಇರುವಂಥ ಪ್ರಶ್ನೆಯನ್ನು ನೋಡುವ. ನಂತರ ನಮಗೆ ಕೇಳಿರುವಂಥ ಪ್ರಶ್ನೆ, ಒಂದು ಸಂಖ್ಯೆಯನ್ನು 3 ಅಥವಾ 9ರಿಂದ ಭಾಗಿಸಲ್ಪಟ್ಟಾಗ ದೊರಕುವ ಡಿಜಿಟಲ್ ರೂಟ್ ಮತ್ತು ಶೇಷ ಎಷ್ಟು ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಇದಕ್ಕೆ ನಾವೇನು ಮಾಡಬೇಕಂದ್ರೆ ಮೊದಲಿಗೆ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ಯಾವುದೇ ಸಂಖ್ಯೆ ಆಗ್ತದೆ, ಆ ಸಂಖ್ಯೆಯನ್ನು 3ರಿಂದ ಭಾಗಿಸಬೇಕು. ಭಾಗಿಸಿದಾಗ ನಮಗೆ ಸಿಗುವಂಥ ಡಿಜಿಟಲ್ ರೂಟ್ ಏನು, ಹಾಗೆ ಶೇಷ ಏನು ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಮೊದಲಿಗೆ 3ರಿಂದ ಭಾಗಿಸುವ. ಇಲ್ಲಿ ನೀವು ಯಾವುದೇ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳಿ. ಈಗ ಉದಾಹರಣೆಗೆ ನಾನು 26 ತೆಗೆದುಕೊಳ್ತೇನೆ. ಸೊ ಈ 26 ಎನ್ನುವಂಥ ಸಂಖ್ಯೆ ಇದೆ. ಇಲ್ಲಿ 26ನ ಡಿಜಿಟಲ್ ರೂಟನ್ನು ಮೊದಲಿಗೆ ಫೈಂಡ್ ಔಟ್ ಮಾಡುವ. ಸೊ ಇದರ ಡಿಜಿಟಲ್ ರೂಟ್ 26ನ ಡಿಜಿಟಲ್ ರೂಟ್ 2 + 6 ಆಗ್ತದೆ. ಸೊ 2 + 6 ಅಂದರೆ ಇದು 8 ಕೊಡ್ತದೆ. ನೆಕ್ಸ್ಟ್ ನಾವೇನು ಮಾಡುವ ಅಂದರೆ ಇಲ್ಲಿ ಇದನ್ನು ಭಾಗಿಸಿ ನೋಡುವ. ಇದನ್ನು ಈ 26 3ರಿಂದ ಭಾಗಿಸಿ ನೋಡುವ. ಸೊ 26 ಇದೆ, 3. ಸೊ 3 8 are 24. ಸೊ 24, 6 - 4 ಅಂದರೆ 2. ಸೊ ಇದು ನಮಗೆ ಶೇಷ ಏನನ್ನು ಕೊಡ್ತಾ ಇದೆ? 2 ಕೊಡ್ತಾ ಇದೆ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಳ್ಳುವ.
ಇಲ್ಲಿ ಈಗ ಡಿಜಿಟಲ್ ರೂಟ್ 8 ಇದೆ. ಈ 26ನ ಡಿಜಿಟಲ್ ರೂಟ್ ಏನು 8, ಇದನ್ನು ಭಾಗಿಸಿ ನೋಡುವ. ಸೊ ಇದನ್ನು ಭಾಗಿಸಿದಾಗ ಏನು ಸಿಗ್ತಾ ಇದೆ, 8 ಇದೆ, ಇಲ್ಲಿ 3 ಇದೆ. ಸೊ 3 2s are 6. ಇದು ಕೂಡ ನಿಮಗೆ ಶೇಷ ಏನನ್ನು ಕೊಡ್ತಾ ಇದೆ, ಇದು ಕೂಡ 2 ಅನ್ನೇ ಕೊಡ್ತಾ ಇದೆ. ಹಾಗೆ ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಳ್ಳುವಾಗ 25 ಅನ್ನು ತೆಗೆದುಕೊಳ್ತೇನೆ. ಸೊ ಮೊದಲಿಗೆ 25ನ ಡಿಜಿಟಲ್ ರೂಟ್ ಅನ್ನು ಕಂಡುಹಿಡಿಬೇಕು. ಸೊ 25ನ ಡಿಜಿಟಲ್ ರೂಟ್ ಅಂತ ಹೇಳಿದ್ರೆ 2 + 5. ಸೊ 2 + 5 ಇದು ನಮಗೆ ಏನನ್ನ ಕೊಡ್ತದೆ, 7 ಅನ್ನ ಕೊಡ್ತದೆ. ನೆಕ್ಸ್ಟ್ ಈ 25ಅನ್ನು 3 ಇಂದ ಭಾಗಿಸಿ ನೋಡುವ. ಸೊ 3 ಇಂದ ಭಾಗಿಸಿದಾಗ 3 8 24, ಇದು ನಮಗೆ ಶೇಷ 1ಅನ್ನು ಕೊಡ್ತದೆ. ಆಮೇಲೆ ಡಿಜಿಟಲ್ ರೂಟ್ ಯಾವುದು, ಇಲ್ಲಿ 7 ಸಿಕ್ಕಿದೆ. ಈ 7ಅನ್ನು 3 ಇಂದ ಭಾಗಿಸಿ ನೋಡುವ. ಸೊ 3 2s are 6. ಸೊ ಇದು ನಮಗೆ ಶೇಷ 1ಅನ್ನು ಕೊಡ್ತದೆ. ಸೊ ನೀವಿಲ್ಲಿ ಗಮನಿಸಬಹುದು, ಎರಡೂ ಉದಾಹರಣೆಯಲ್ಲೂ ಕೂಡ ನಾವು ಸಂಖ್ಯೆಯನ್ನು ಭಾಗಿಸಿದಾಗ 3ರಿಂದ ಭಾಗಿಸಿದಾಗ ನಮಗೆ ಶೇಷ 2 ಸಿಕ್ಕಿದೆ. ಹಾಗೆ ಆ ಸಂಖ್ಯೆಯ ಡಿಜಿಟಲ್ ರೂಟನ್ನು ಭಾಗಿಸಿದಾಗ ಕೂಡ ನಮಗೆ ಶೇಷ 2 ಸಿಕ್ಕಿದೆ. ಅದೇ ರೀತಿ ಎರಡನೇ ಉದಾಹರಣೆಯಲ್ಲೂ ಕೂಡ 25 ಸಂಖ್ಯೆಯನ್ನು ಭಾಗಿಸಿದಾಗ ಶೇಷ 1 ಸಿಕ್ಕಿದೆ. ಅದರ ಡಿಜಿಟಲ್ ರೂಟ್ 7ಅನ್ನು ಭಾಗಿಸಿದಾಗ ಕೂಡ ಶೇಷ ಏನು ಸಿಕ್ಕಿದೆ, 1 ಸಿಕ್ಕಿದೆ. ಆದ್ರಿಂದ ನಾವಿಲ್ಲಿ ಏನು ಹೇಳ್ಬೋದು, ಒಂದು ಸಂಖ್ಯೆಯನ್ನು 3ರಿಂದ ಭಾಗಿಸಿದಾಗ ಸಿಗುವಂತ ಶೇಷ ಹಾಗೆ ಆ ಸಂಖ್ಯೆಯ ಡಿಜಿಟಲ್ ರೂಟನ್ನು 3ರಿಂದ ಭಾಗಿಸಿದಾಗ ಸಿಗುವಂತ ಶೇಷಕ್ಕೆ ಸಮವಾಗಿರ್ತದೆ ಅಂತ ಹೇಳ್ಬೋದು. ಸೊ ಇವೆರಡು ಏನಾಗಿದೆ, ಸಮವಾಗಿದೆ. ಹಾಗೆ ಇಲ್ಲಿಗೆ ಸಿಕ್ಕಿರುವಂತ ಉತ್ತರಗಳು ಕೂಡ ಏನಾಗಿದೆ, ಸಮವಾಗಿದೆ. ಹಾಗಾಗಿ ಆ ಹೇಳಿಕೆಯನ್ನ ನೀವಿಲ್ಲಿ ಬರಿಬೇಕು. ಕೊನೆಗೆ ಈ ರೀತಿಯ ಹೇಳಿಕೆಯನ್ನು ನೀವು ಬರೀಬಹುದು. ಒಂದು ಸಂಖ್ಯೆಯನ್ನ 3ರಿಂದ ಭಾಗಿಸಿದಾಗ ಸಿಗುವ ಶೇಷವು ಆ ಸಂಖ್ಯೆಯ ಡಿಜಿಟಲ್ ರೂಟ್ ಅನ್ನು 3ರಿಂದ ಭಾಗಿಸಿದಾಗ ಸಿಗುವ ಶೇಷಕ್ಕೆ ಸಮನಾಗಿರುತ್ತದೆ ಅಂತ ಇಲ್ಲಿ ಇದಕ್ಕೆ ಹೇಳಿಕೆಯನ್ನ ಬರೀಬಹುದು. ಈಗ ನಾವು 3ರಿಂದ ಭಾಗಿಸಿ ನೋಡಿದ್ದೇವೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಇದೇ ರೀತಿ ಮಾಡಬೇಕು. 6ರಿಂದ ಭಾಗಿಸಬೇಕು. ಸೊ 6ರಿಂದ ಭಾಗಿಸಿದಾಗ ಆ ಸಂಖ್ಯೆಯ ಶೇಷ ಮತ್ತೆ ಆ ಸಂಖ್ಯೆಯ ಡಿಜಿಟಲ್ ರೂಟ್ನ ನಡುವೆ ಇರುವಂತ ಸಂಬಂಧ ಏನು ಅಂತ ಕಂಡುಹಿಡಿಯೋಣ. ಇಲ್ಲಿ 6ರಿಂದ ಅಲ್ಲ 9ರಿಂದ ಭಾಗಿಸಬೇಕು. ಸೊ ಕ್ವಶನ್ ಅಲ್ಲಿ 9 ಕೊಟ್ಟಿದ್ದಾರೆ. ಸೊ 9ರಿಂದ ಭಾಗಿಸಿ ನೋಡುವ. ಮೊದಲಿಗೆ ಯಾವುದಾದ್ರೂ ಒಂದು ಸಂಖ್ಯೆನ ತೆಗೆದುಕೊಳ್ಳಿ. ಸೊ ನಾನಿಲ್ಲಿ 25 ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ನಾವು ಮೊದಲಿಗೆ ಏನು ಮಾಡಬೇಕು, 25ರ ಡಿಜಿಟಲ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ 25ರ ಡಿಜಿಟಲ್ ರೂಟ್ ಎಷ್ಟಾಗ್ತದೆ ನೋಡುವ. ಸೊ 2 + 5 ಅಂದರೆ 7ಅನ್ನು ಕೊಡ್ತದೆ. ನೆಕ್ಸ್ಟ್ ಈ 25ನ 9ರಿಂದ ಭಾಗಿಸುವ. ಸೊ 25ನ 9ರಿಂದ ಭಾಗಿಸಿದಾಗ 9 2 18. ಸೊ ಇದು ನಮಗೆ 7 ಶೇಷವನ್ನ ಕೊಡ್ತಾ ಇದೆ. ಆಮೇಲೆ ನೆಕ್ಸ್ಟ್ ನಾವೇನ್ ಮಾಡಬೇಕು, ನೀವಿಲ್ಲಿ ಗಮನಿಸಬಹುದು, ಇಲ್ಲಿ 7 ಶೇಷ ಸಿಕ್ಕಿದೆ. ಸೊ ಇಲ್ಲಿ ನಮಗೆ ಡಿಜಿಟಲ್ ರೂಟ್ ಏನು ಸಿಕ್ಕಿದೆ, ಡಿಜಿಟಲ್ ರೂಟ್ ಕೂಡ 7 ಸಿಕ್ಕಿದೆ. ಸೊ ಸಿಕ್ಕಿರುವಂತ ಡಿಜಿಟಲ್ ರೂಟ್ ಶೇಷಕ್ಕೆ ಸಮವಾಗಿದೆ ಅಂತ ಹೇಳ್ಬೋದು. ಬೇಕಾದ್ರೆ ಇನ್ನೊಂದು ಉದಾಹರಣೆ ಮೂಲಕ ನೋಡಿ. ಇಲ್ಲಿಗ ನಾನು 47ಅನ್ನ ಕೊಡ್ತೇನೆ. ಸೊ ಮೊದಲಿಗೆ ನಾವೇನ್ ಮಾಡಬೇಕು, 47ರ ಡಿಜಿಟಲ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ 47ರ ಡಿಜಿಟಲ್ ರೂಟ್ ಅಂತ ಹೇಳಿದ್ರೆ 4 + 7. 4 + 7 ನಮಗೆ 11ಅನ್ನು ಕೊಡ್ತದೆ. ಪುನಃ ನಾವು 11ರ ಡಿಜಿಟಲ್ ರೂಟ್ ಅನ್ನು ಫೈಂಡ್ ಔಟ್ ಮಾಡಬೇಕು. 1 + 1 ಇದು 2ಅನ್ನು ಕೊಡ್ತದೆ. ನೆಕ್ಸ್ಟ್ ಏನ್ ಮಾಡಬೇಕು, ಈ ನಾವು ತೆಗೆದುಕೊಂಡಂತ ಸಂಖ್ಯೆಯನ್ನ 9ರಿಂದ ಭಾಗಿಸುವ. ಸೊ 9 5 45. ಇಲ್ಲಿ 7 - 5 ಅಂತ ಹೇಳಿದ್ರೆ ಇಲ್ಲಿ ಶೇಷ ಎಷ್ಟು ಉಳಿತಾ ಇದೆ, 2 ಉಳಿತಾ ಇದೆ. ಸೊ ನಮಗೆ ಈ ಸಂಖ್ಯೆಯ ಡಿಜಿಟಲ್ ರೂಟ್ ಏನು ಸಿಕ್ಕಿತ್ತು, 2 ಸಿಕ್ಕಿತ್ತು. ಶೇಷ ಕೂಡ ಏನು ಸಿಗ್ತಾ ಇದೆ, 2 ಸಿಗ್ತಾ ಇದೆ. ಹಾಗಾಗಿ ನಾವಿಲ್ಲಿ ಏನು ಹೇಳ್ಬೋದು, ಒಂದು ಸಂಖ್ಯೆಯನ್ನ ನಾವು 9ರಿಂದ ಭಾಗಿಸಿದಾಗ ಸಿಗುವಂತ ಶೇಷವು ಆ ಸಂಖ್ಯೆಯ ಡಿಜಿಟಲ್ ರೂಟ್ಗೆ ಏನಾಗಿರ್ತದೆ, ಸಮವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ನೀವು ಒಂದು ಸಂಖ್ಯೆಯನ್ನ ಈಗ ಭಾಗಿಸಿದಾಗ 9ರಿಂದ ಭಾಗಿಸಿದಾಗ ನಿಮಗೆ ಶೇಷ ಈಗ ಒಂದು ವೇಳೆ 0 ಸಿಕ್ಕರೆ ಆಗ ಆ ಸಂಖ್ಯೆಯ ಡಿಜಿಟಲ್ ರೂಟ್ 9 ಆಗಿರ್ತದೆ. ಈಗ ಉದಾಹರಣೆಗೆ ನಾನಿಲ್ಲಿ 36ಅನ್ನ ಭಾಗಿಸ್ತೇನೆ. ಸೊ 36ಅನ್ನ ಭಾಗಿಸಿದಾಗ ನೀವಿಲ್ಲಿ ನೋಡ್ಬೋದು, 9ರಿಂದ ಭಾಗಿಸ್ತಾ ಇದ್ದೇನೆ. ಸೊ
9×4 36. ಸೊ ಇಲ್ಲಿ ನಮಗೆ ಏನು ಸಿಗ್ತಾ ಇದೆ, ಶೇಷ ಏನಾಗಿದೆ, ಇಲ್ಲಿ 0 ಇದೆ. ಹಾಗೆ ಇದರ ಡಿಜಿಟಲ್ ರೂಟ್ ಎಷ್ಟು, 36ರ ಡಿಜಿಟಲ್ ರೂಟ್ ನಿಮಗೆ 3+6 ಅಂತ ಹೇಳಿದರೆ ಇದು ಏನನ್ನು ಕೊಡ್ತದೆ, ಇದು ನಿಮಗೆ 9 ಕೊಡ್ತದೆ. ಸೊ ಈ ಕೇಸಲ್ಲಿ ಅದು ಸಮವಾಗಿರುವುದಿಲ್ಲ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಡಿಜಿಟಲ್ ರೂಟ್ ಏನಾಗಿದೆ, 9 ಆಗಿದೆ. ಆದರೆ ನಮಗೆ ಸಿಕ್ಕಂಥ ಶೇಷ ಏನಿದೆ, 0 ಇದೆ. ಹಾಗಾಗಿ ಈ ಒಂದು ಕೇಸನ್ನು ನೀವು ಬಿಡಬೇಕಾಗ್ತದೆ. 9ರ ಗುಣಕಗಳನ್ನು ನೀವು ಇಲ್ಲಿ ಕನ್ಸಿಡರ್ ಮಾಡಲಿಕ್ಕಾಗುವುದಿಲ್ಲ. 9ರ ಗುಣಕಗಳನ್ನು ತೆಗೆದುಕೊಂಡಾಗ ಶೇಷ ನಿಮಗೆ 0 ಸಿಗ್ತದೆ. ಮತ್ತೆ ಅಲ್ಲಿ ಡಿಜಿಟಲ್ ರೂಟ್ ಯಾವಾಗಲೂ ಕೂಡ 9 ಆಗಿರ್ತದೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಸಂಖ್ಯೆಗಳನ್ನು ನೀವು 9ರಿಂದ ಭಾಗಿಸಿದಾಗ ಆಗ ನಿಮಗೆ ಸಿಗುವಂತಹ ಶೇಷ ಏನಿದೆ ಅದು ಅದರ ಡಿಜಿಟಲ್ ರೂಟ್ಗೆ ಸಮವಾಗಿರ್ತದೆ ಅಂತ ನೀವಿಲ್ಲಿ ಹೇಳ್ಬೋದು. ಸೊ ಕೊನೆಗೆ ನೀವಿಲ್ಲಿ ಒಂದು ಹೇಳಿಕೆಯನ್ನು ಬರೀಬೇಕಾಗ್ತದೆ. ಕೊನೆಗೆ ನೀವು ಹೇಳಿಕೆಯನ್ನು ಈ ರೀತಿಯಲ್ಲಿ ಬರೀಬೋದು. ಒಂದು ಸಂಖ್ಯೆಯನ್ನು 9ರಿಂದ ಭಾಗಿಸಿದಾಗ ಸಿಗುವ ಶೇಷವು ಆ ಸಂಖ್ಯೆಯ ಡಿಜಿಟಲ್ ರೂಟ್ಗೆ ಸಮವಾಗಿರ್ತದೆ. ಹಾಗೆ ಒಂದು ವೇಳೆ ಶೇಷ 0 ಆಗಿದ್ದರೆ ಆಗ ಡಿಜಿಟಲ್ ರೂಟ್ ಏನಾಗಿರ್ತದೆ, ಆಗ ಸಮವಾಗಿರುವುದಿಲ್ಲ, ಆಗ ಡಿಜಿಟಲ್ ರೂಟ್ 9 ಆಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದು ಒಂದು ಸಂಖ್ಯೆಯನ್ನು 9ರಿಂದ ಭಾಗಿಸಿದಾಗ ನಮಗೆ ನಾವು ನೋಡುವಂತಹ ಸಂಬಂಧ, ಈ ಡಿಜಿಟಲ್ ರೂಟ್ ಮತ್ತು ಸಂಖ್ಯೆಯ ನಡುವೆ ಇರುವಂತಹ ಸಂಬಂಧ.